ವೆರಿ ಗುಡ್ ಮಾರ್ನಿಂಗ್ ಹಾಲ್ ಡೇ ಇನ್ ಲೈಫ್ಗೆ ಸ್ವಾಗತ. ನೋಡಿ ನನ್ನ ಡೇ ಈಗ ಶುರುವಾಯಿತು. ಈಗ ಸಮ್ಮರ್ ಬೇರೆ ಹತ್ತಿರ ಬರ್ತಿದೆ, ಆದರೂ ಇನ್ನೂ ಸಮ್ಮರೇ ಬಂದಿಲ್ಲ. ಆಗಲೇ ಈಗಲಿಂದನೇ ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲು. ಮಧ್ಯಾಹ್ನ ಆದರೆ ಬಿಸಿಲಿಗೆ ಇರೋಕ್ಕಾಗಲ್ಲ, ಹಾಗೆ ಡಿಹೈಡ್ರೇಟ್ ಆಗುತ್ತೆ ಬಾಡಿ ಅಂತ ಹೇಳಿಬಿಟ್ಟು ಬೇಬಿಗೆ ಹಾಗೆ ಪ್ರೊಮೊಗ್ರಾನೇಟ್ ಹಾಕಿ ಹಾಗೆ ಮಿಲ್ಕ್ ಆ್ಯಡ್ ಮಾಡಿ ಜ್ಯೂಸ್ ಮಾಡಿಕೊಟ್ಟೆ. ಕುಡ್ದ ಹಾಗೆ ಸ್ವಲ್ಪ ಮಲಗೆ ಎದ್ದು ಮತ್ತು ಆಟಾಡ್ತಿದ್ದ. ಮಾರ್ನಿಂಗಿಂದ ಅವ್ರ ಅಜ್ಜಿ ಬೇರೆ ಅವನ ಜೊತೆ ಇರಲಿಲ್ಲ, ಅಂದರೆ ಹೊರಗಡೆ ಹೋಗಿದ್ರು, ಏನೋ ಯಾವುದೋ ಊರಿಗೆ ಹೋಗಿದ್ರು. ಮತ್ತು ಬಂದಿದ್ದರೆ ಅವ್ರ ಅಜ್ಜಿ ಹತ್ರ ಹೋಗೋಕ್ಕೆ ತುಂಬ ಹರಸಾಹಸ ಪಡ್ತಿದ್ದಾನೆ. ಈಗ ವಾಕರೆಲ್ಲ ಹಾಕಿದ್ರೆ ನಡೆಯೋದು ಬೇರೆ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಅವನು ನಡೆಯೋದಂದರೆ ನಿಧಾನವಾಗಿ ನಡೆಯಲ್ಲ, ಓಡೋಗೋ ಥರ ನಡೀತಾನೆ. ಅಂದರೆ ನೋಡಿ ಹೆಂಗೆ ನಡೀತಿದ್ದಾನೆ ಅಂತ. ತುಂಬ ಕಷ್ಟ ಆಗಿಬಿಟ್ಟಿದೆ ಅವ್ನು ಹಿಡಿಯೋದು. ಏನು ಎಲ್ಲಿಟ್ಟರು ಹೋಗಿ ಕಿತ್ತಾಕ್ಬಿಡ್ತಾನೆ, ಇಲ್ಲಾಂದರೆ ಏನಾದರೂ ಹೊಡ್ಕೊಂಡ್ಬಿಟ್ಟು ಅಳ್ತಾ ಇರ್ತಾನೆ. ಏನೋ ಒಂದು ತೀಟ್ಲೆ ಮಾಡ್ಕೊಂಡಿರ್ತಾನೆ. ಹಾಗೆ ಅವನಿಗೆ ಇಲ್ಲಿ ನಾನು ಆ್ಯಪಲ್ ಪ್ಯೂರಿ ಹಾಕಿ ರಾಗಿ ಸರಿ ಮಾಡಿಕೊಡ್ತಾಯಿದ್ದೀನಿ. ರಾಗಿ ಸರಿ ಮಾಡಿಕೊಟ್ಟಾದ್ಮೇಲೆ ಅವನಿಗೆ ನಮ್ಮಮ್ಮ ಅಷ್ಟೊತ್ತಿಗೆ ಸ್ನಾನ ಮುಗಿಸ್ಕೊಂಬಂದರು. ಅವನಲ್ಲಿ ಚೇಷ್ಟೆ ಮಾಡ್ತಿದ್ದ ಚೇರ್ ಮೇಲೆ. ಸರಿ ತಿನ್ನು ಅಂತ ನಾನು ಹೇಳಿದ್ರೆ ಅವನು ಇಲ್ಲ, ನಾನು ಟವಲ್ಲೇ ತಿಂತೀನಿ, ಬೊಂಬೆನೇ ತಿಂತೀನಿ, ಬೊಂಬೆ ಕಿವಿ ತಿಂತೀನಿ ಅಂದ್ಬಿಟ್ಟು ಅದನ್ನು ತಿಂತಿದ್ದಾನೆ. ಹಾಗೆ ಸರಿ ತಿನ್ನಿಸಿ ಅವನ ಜೊತೆ ಹಾಗೆ ಸ್ವಲ್ಪ ಆಟ ಆಡಿಸಿ ಅಮ್ಮನೇ ತಿನ್ನಿಸಿದ್ರು ಸರಿ. ಅವನಿಗೆಲ್ಲ ಅದಕ್ಕೂ ನಮ್ಮಮ್ಮನೇ ಇರಬೇಕು, ನಾನು ಬೇಡ ಅವನಿಗೆ, ನಮ್ಮಮ್ಮನೇ ಅಮ್ಮ ಅವನಿಗೆ. ನೋಡಿ ಇನ್ನೆಲ್ಲ ಆಟ ಆಡ್ಕೊಂಡಿದ್ದಾನೆ. ಆಟ ಆಡ್ಕೊಂಡು ತಿಂದಾದ್ಮೇಲೆ ಅವನ್ನ ಮಲಗಿಸಿ ಹಾಗೆ ನಮ್ಮದು ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸಿ ಅವನು ಎದ್ದೇಳೋಷ್ಟೊತ್ತಿಗೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ವಿ. ಕೆಲಸ ಮುಗಿಸೋಷ್ಟೊತ್ತಿಗೆ ಇನ್ನೂ ಕೆಲಸನೇ ಮುಗ್ದಿರಲಿಲ್ಲ. ಆಗಲೇ ಎದ್ದೊಳ್ದ. ಹಾಗೆ ಎತ್ಕೊಂಡು ನಡಿ ಹೊರಗಡೆ ಅಂತಿದ್ದ. ನಾನು ಎತ್ಕೊಂಡು ಫೋನ್ ಮಾಡಿದ್ರೆ ಫೋನ್ ಇಟ್ಕೊಂಡು ಹೋಗ್ತಿದ್ದೆ ಅದರಲ್ಲಿ. ಹಾಗೆ ಅವ್ರ ಅತ್ತೆ ಇದ್ದರು ಅಲ್ಲಿ, ಅವ್ರ ಅತ್ತೆ ಮನೆ ಹತ್ರ ಕರ್ಕೊಂಡು ಹೋಗ್ತಿದ್ದೆ. ಹೊರಗಡೆ ಹೋದರೆ ಅಲ್ಲಿ ಅತ್ತೆ ಹತ್ರ ಹೋಗೋದ್ರೆ ಇಲ್ಲಿ ನಮ್ಮ ಅಣ್ಣನ ಮಗಳು ವೇಲ್ ಹಾಕ್ಕೊಂಬರ್ತಿದ್ದಾಳೆ. ನೋಡಿ ವೇಲ್ ಹಾಕ್ಕೊಂಬರ್ತಿದ್ದೆ. ಇಲ್ಲಿ ಇನ್ನವಳು ನಮ್ಮ ಅಣ್ಣನ ಮಗಳು, ಅವಳು ಬೇರೆ ಬೇರೆಯವರು. ಅವಳೇನು ಹಾಕೋದು, ನಾನು ಹಾಕ್ಕೊಬರ್ತೀನಿ ಅಂತ ಇಬ್ಬರು ಕಾಂಪಿಟೇಷನ್ ಮೇಲೆ ವೇಲ್ಗಳು ಹಾಕ್ಕೊಂಡು ನಿಂತ್ಕೊಂಡು, ಇದು ನನ್ನ ವೇಲು ಅಂತ ಮಾತಾಡ್ತಿದ್ರು. ಅಮ್ಮ ಆರಾಮ್ಸಿಗೆ ಹೋಗಿದ್ರು. ಸಂಜೆ ಹೋಗಿ ಎಲ್ಲ ತರಕಾರಿ ಎಲ್ಲ ತಂದಿದ್ರು, ಸುರಿದಿದ್ರೆ ಕ್ಲೀನ್ ಮಾಡೋಕ್ಕೆ. ಹಾಗೆ ನನಗೆಲ್ಲ ತಲೆನೋವು ಇರ್ತಿತ್ತು ಅಂತ ಕಾಫಿ ಕುಡಿದು ಅವನು ಹೇಗೋ ಹಾಗೆ ಮಾಡಿ ಮಲಗಿಸಿ ಮತ್ತು ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಮ್ಮ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ನನಗೆ. ಎಲ್ಲ ತರಕಾರಿ ಎಲ್ಲ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ತರಕಾರಿ ಎಲ್ಲ ಎತ್ತಿಡ್ತಾಯಿದ್ರು. ನಾನು ಈ ಕಡೆ ಅಡುಗೆ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಎಲ್ಲ ಸ್ಟೋರ್ ಮಾಡೋಷ್ಟೊತ್ತಿಗೆ ಫ್ರಿಜ್ಜೆಲ್ಲ ಒರೆಸಿ ಸಾಕಾಗುತ್ತೆ. ಎಣ್ಣೆ ಒಯ್ಯೋಕ್ಕೆ ಹೋಗಿ ಕೈ ಮೇಲೆಲ್ಲ ಚೆಲ್ಕೊಂಬಿಟ್ಟಿದೆ. ಹಾಗೆ ಎಲ್ಲ ಸ್ಟೋರ್ ಆಯಿತು. ಇದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಒಂದು 2 ಅವರ್ಸೇ ಆಯಿತು ಅಂತ